ಸೂಪರ್ ಪ್ರೈಮ್ ಎಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಸಿಎಂ ಕುರ್ಚಿ ಜಟಾಪಟಿ ಮಧ್ಯೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಸಚಿವ ಸ್ಥಾನಕ್ಕಾಗಿ 31 ಹೊಸ ಶಾಸಕರು ಪತ್ರ ಬರೆದಿದ್ರು. ಈ ಬೆನ್ನಲ್ಲೇ 24 ಪರಿಷತ್ ಸದಸ್ಯರು ಕೂಡ ಪತ್ರ ಬರೆದಿದ್ದು ಕನಿಷ್ಠ 5 ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಮೊದಲ ಬಾರಿಗೆ ಗೆದ್ದವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಹೈಕಮಾಂಡ್ ನಿರ್ಣಯಿಸಿರುವುದರ ಬಗ್ಗೆ ಸಿಎಂ ಹೇಳಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ಕನಿಷ್ಠ 25 ಅಹಿಂದ ವರ್ಗದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡುವಂತೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಒತ್ತಾಯಿಸಿದೆ. ಬಿಕೆ ಹರಿಪ್ರಸಾದ್ ಅವರನ್ನ ಗೃಹ ಮಂತ್ರಿ ಮಾಡುವಂತೆ ಮನವಿ ಮಾಡಿದೆ. ಈ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಮತ್ತೊಂದೆಡೆ ದಲಿತ ಸಿಎಂ ಕೂಗು ತೀವ್ರಗೊಂಡಿದೆ. ಕಾಂಗ್ರೆಸ್ನೊಳಗಿನ ದಲಿತ ಸಿಎಂ ಚರ್ಚೆಗೆ ಪ್ರತಿಪಕ್ಷ ನಾಯಕರು ಲೇವಡಿ ಮಾಡಿದ್ದಾರೆ. ದಲಿತ ನಾಯಕರು ಗಟ್ಟಿಯಾಗಿ ಸಿಎಂ ಸ್ಥಾನ ಕೇಳಬೇಕು ಅಂತ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಲಹೆ ನೀಡಿದ್ದಾರೆ. ಇನ್ನು ಜಗಳದಿಂದ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಉದ್ಯೋಗಕ್ಕಾಗಿ ಜೆನ್ಜಿ ಬೀದಿಗಿಳಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ನೇಮಕಾತಿಗಳ ಶುರುವಾತಿಯ ಬಗ್ಗೆ ನಾಳಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬಜೆಟ್ನಲ್ಲಿ ಘೋಷಣೆ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ. ಒಂದು ವಾರದಲ್ಲಿ ಯಾವುದೇ ನಿರ್ಧಾರ ಮಾಡದಿದ್ದರೆ ಮತ್ತೆ ರಾಜ್ಯವ್ಯಾಪಿ ಹೋರಾಟಕ್ಕಿಳಿಯುವುದಾಗಿ ವಿದ್ಯಾರ್ಥಿ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿವೆ. ರಾಜ್ಯದ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂತ ಎಚ್ಡಿಕೆ ಆರೋಪ ಮಾಡಿದ್ರು. ಆರೋಪಕ್ಕೆ ತಿರುಗೇಟು ನೀಡಿರುವ ಗೃಹ ಸಚಿವ ಪರಮೇಶ್ವರ್ ಪಿಎಸ್ಐ ಹಗರಣ ಆಗಿದ್ದು ಯಾವಾಗ ಅನ್ನೋದು ಅವರಿಗೆ ನೆನಪಿಲ್ವಾ ಅಂತ ಟಾಂಗ್ ಕೊಟ್ಟರು. ಇನ್ನೆರಡು ತಿಂಗಳಲ್ಲಿ 543 ಇನ್ಸ್ಪೆಕ್ಟರ್ಗಳು ಫೀಲ್ಡ್ಗೆ ಬರ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಉರ್ದುವಿನಲ್ಲೂ ಮುದ್ರಿಸಿ ರಾಜ್ಯ ಸರ್ಕಾರ ಪೇಚಿಗೆ ಸಿಲುಕಿದೆ. ಹಿಮೋಫಿಲಿಯಾ ರೋಗಿಗಳಿಗೆ ವ್ಯಾಕ್ಸಿನ್ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಈ ಉರ್ದು ಬಳಕೆಯಾಗಿದೆ. ಇಂಗ್ಲಿಷ್, ಕನ್ನಡದ ಜೊತೆ ಉರ್ದುವಿನಲ್ಲೂ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲೂ ಮುದ್ರಿಸಿರುವುದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥನೆಯನ್ನು ನೀಡಿದ್ದಾರೆ. ಉರ್ದು ಕೂಡ ಒಂದು ಭಾಷೆ ತಾನೇ, ಅದರಲ್ಲಿ ತಪ್ಪು ಅಂದರು. ಸಚಿವ ಸ್ಪಷ್ಟನೆಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರಿವೆ. ಕಮಿಷನ್ ಕೇಸ್ನಲ್ಲಿ ಜೈಲಿನಲ್ಲಿರುವ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪರವಾಗಿ ಬಿಜೆಪಿ ಮತ್ತು ಬಂಜಾರ ಸಮುದಾಯ ಪ್ರತಿಭಟನೆಗಳಿಸಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದಿಂದ ಷಡ್ಯಂತ್ರವಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಾಜಿ ಜಯಂತಿ ವೇಳೆ ಕಲ್ಲೆಸೆತವನ್ನು ಖಂಡಿಸಿ ನಿಷೇಧಾಜ್ಞೆಯ ಮಧ್ಯೆಯೂ ನಾಳೆ ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರ ಬೃಹತ್ ಹೋರಾಟ ನಡೆಯಲಿದೆ. ಹೀಗಾಗಿ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ವ್ಯಾಪ್ತಿಯಲ್ಲಿ ಒಂದು ಮದ್ಯ ಮಾರಾಟವನ್ನು ಬಂದ್ ಮಾಡಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಅಜೀಂ ಪ್ರೇಮ್ಜಿ ವಿವಿ ಬಳಿಯಲ್ಲಿ ಎಬಿವಿಪಿ ಪ್ರತಿಭಟನೆಗೆ ಎಬಿವಿಪಿ ಸಮರ್ಥನೆಯನ್ನು ನೀಡಿದೆ. ಕಾಶ್ಮೀರದ ಮೇಲೆ ಭಾರತ ಹಿಂಸಾಚಾರ ಮಾಡ್ತಿದೆ ಅಂತ ಪೋಸ್ಟರ್ ಹಾಕಿದ್ದಕ್ಕೆ ಹೋರಾಟ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಯಾರೇ ಕಾನೂನು ಕೈಗೆತ್ತಿಕೊಂಡರೂ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಡಿಶಾದಲ್ಲಿ ಕಲ್ಲಿದ್ದಲು ಉದ್ಯಮಿಯಿಂದ ಲಂಚ ಪಡೆದ ಆರೋಪದಡಿ ಗಣಿ ಉಪನಿರ್ದೇಶಕ ಮೊಹಾಂತಿ ಅವರನ್ನು ಬಂಧಿಸಲಾಗಿದೆ. ಬಂಧನದ ಬಳಿಕ ಅವರ ಮನೆ ಮೇಲೆ ನಡೆಸಿದ ದಾಳಿಯ ಸಂದರ್ಭದಲ್ಲಿ 4 ಕೋಟಿ ರೂಪಾಯಿಯಷ್ಟು ನಗದು, 2 ಐಷಾರಾಮಿ ಮನೆಗಳು ಸಂಬಂಧಿಸಿದಂತೆ ದಾಖಲೆಗಳು ಪತ್ತೆಯಾಗಿವೆ. ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಚಂಪೈ ಸೊರೆನ್ ಮೊಮ್ಮಗ ಬಾಬುಲಾಲ್ ಸೊರೆನ್ ಅವರ ಪುತ್ರ ವೀರ್ ಸೊರೇನ್ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ. ಮನಾಲಿ ಹೋಟೆಲ್ನಲ್ಲಿ 19 ವರ್ಷದ ವೀರ್ ಸೊರೇನ್ ಮೃತದೇಹ ಪತ್ತೆಯಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿದುಬಂದಿಲ್ಲ. ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ನಾಳೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಕಾರ್ನಿ ಭಾರತ ಭೇಟಿಗೂ ಮುಂಚಿತವಾಗಿ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾಗಿದ್ದ ಕೆನಡಾ ಪೌರತ್ವವನ್ನು ರದ್ದುಗೊಳಿಸಿದೆ. ಕಳೆದ ವರ್ಷ ನಡೆದ ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ನಾನೇ ಮಧ್ಯಸ್ಥಿಕೆ ವಹಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ವಾಷಿಂಗ್ಟನ್ನ ಸ್ಟೇಟ್ ಆಫ್ ದಿ ಯೂನಿಯನ್ನಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಅಂದು ನಾನು ಯುದ್ಧ ನಿಲ್ಲಿಸದಿದ್ದರೆ 3.5 ಕೋಟಿ ಜನ ಸಾಯ್ತಾ ಇದ್ರು ಅಂತ ಹೇಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಬೇಷರತ್ ಕದನ ವಿರಾಮ ಕುರಿತ ಮತದಾನದಿಂದ ಭಾರತ ದೂರ ಉಳಿದಿದೆ. ವಿಶ್ವಸಂಸ್ಥೆಯಲ್ಲಿ ನಡೆದ ಮತದಾನದಿಂದ ಭಾರತ ದೂರ ಉಳಿಯುವ ಮೂಲಕ ತಟಸ್ಥ ನಿಲುವು ತಳೆದಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. 1000 ವರ್ಷವನ್ನು ಪೂರೈಸಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಲೂ ಕೂಡ ಹಲವು ಕುರ್ಚಿಗಳು ಅಲುಗಾಡ್ತಾ ಇದ್ದಾವೆ. ಮುಖ್ಯಮಂತ್ರಿ ಕುರ್ಚಿ,
ಮಂತ್ರಿಗಳ ಕುರ್ಚಿ, ಉಪಮುಖ್ಯಮಂತ್ರಿ ಕುರ್ಚಿ ಅಷ್ಟೇ ಏಕೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯೂ ಕೂಡ ಅಲುಗಾಡಿಸೋದಕ್ಕೆ ಶುರು ಮಾಡಿದ್ದಾರೆ. ಮೊದಲ ಸಲ ಗೆದ್ದ ಶಾಸಕರು ಕೂಡ ಇದರ ನಡುವೆ ನಾವು ಮಂತ್ರಿಗಳಾಗ್ಬಿಡೋಣ ಅಂತ ಹೇಳಿ ಪತ್ರ ಬರೆದಿದ್ರು. ಇದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೆಲ್ಲ ಬೆಂಬಲವನ್ನು ಕೊಟ್ಟಿದ್ರು. ತಪ್ಪೇನೂ ಇಲ್ಲ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು ಅನ್ನುವಂತಹ ಸಾಂತ್ವನದ ಮಾತುಗಳು ಕೇಳಿಬಂದಿದ್ವು. ಆದರೆ ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗಲ್ಲ, ಹೈಕಮಾಂಡ್ ಹಂತದಲ್ಲೇ ಇದರ ಬಗ್ಗೆ ನಿರ್ಣಯ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡ್ಡಿ ತುಂಡು ಮಾಡದಂತೆ ಮಾತನಾಡಿದ್ದಾರೆ. ಇದರ ಮಧ್ಯೆ ವಿಧಾನ ಪರಿಷತ್ ಸದಸ್ಯರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಪತ್ರ ಸಮರ ಶುರು ಮಾಡಿದರೆ ದಲಿತ ಮುಖ್ಯಮಂತ್ರಿ ಕೂಗು ಕೂಡ ಕಾಂಗ್ರೆಸ್ ಒಳಗಡೆ ಮತ್ತಷ್ಟು ಜೋರಾಗ್ತಾನೆ ಇದೆ. ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಸಂಪುಟದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಕ್ಕೆ ಎಲ್ಲರದೂ ಒತ್ತಾಯ ಇದೆ, ಅದು ನನ್ನೂ ಒತ್ತಾಯ ಇದೆ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಫಸ್ಟ್ ಟೈಮ್ ಎಂಎಲ್ಎಗಳಿಗೆ ಮಂತ್ರಿ ಭಾಗ್ಯ ಇಲ್ಲ. ನಿರ್ಣಯ ಆಗಿದೆ, ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಹೈಕಮಾಂಡ್ಗೆ ಪತ್ರ ಬರೆದು ಹಿರಿಯ ನಾಯಕರೆಲ್ಲ ಹಾಗೇ ಪತ್ರ ಬರೆದಿದ್ರಲ್ಲಿ ತಪ್ಪೇನೂ ಇಲ್ಲ ಅಂದಮೇಲೆ ಕಾಂಗ್ರೆಸ್ನ ಕಿರಿಯ ಶಾಸಕರು ನಾವು ಗೂಟದ ಕಾರಲ್ಲಿ ಓಡಾಡೋ ದಿನ ಹತ್ತಿರವಾಗ್ತಿದೆ ಎಂಬ ಕನಸು ಕಾಣುವುದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅವರ ಕನಸಿನ ಲೋಕಕ್ಕೆ ತಣ್ಣೀರು ಎರಚಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂತ್ರಿ ಸ್ಥಾನದ ಕನಸು ಕಂಡು ಹೈಕಮಾಂಡ್ಗೆ ಪತ್ರ ಬರೆದಿರುವ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದು ಹೈಕಮಾಂಡ್ ನಿರ್ಣಯ. ಹೀಗಿದ್ದರೂ ಕೇಳುತ್ತಿರುವುದರಲ್ಲಿ ಏನೂ ತಪ್ಪಿಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಡುಪಿಯಲ್ಲಿ ಶಾಸಕರು ಎಂಎಲ್ಸಿಗಳು ಪತ್ರ ಬರೆದಿರುವ ಬಗ್ಗೆ ಸ್ಪಷ್ಟತೆ ಕೊಟ್ಟಿರುವ ಸಿಎಂ, ದೆಹಲಿಗೆ ಹೋಗಬೇಕಾದರೂ ಕೇಳಿಕೊಳ್ಳಲಿ, ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧವಾಗಿರುತ್ತೇನೆ ಎಂದರು. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ನಾನು ರಾಜಕೀಯ ಮಾತಾಡಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಮೊನ್ನೆ ಹೊಸ ಶಾಸಕರು, ನಿನ್ನೆ ಎಂಎಲ್ಸಿಗಳ ಪತ್ರ, ಇಂದು ಅಹಿಂದ ಒಕ್ಕೂಟ ಮಂತ್ರಿಗಿರಿಗಾಗಿ ಒತ್ತಡ. ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷ ಪೂರೈಸಿದ ದಿನಗಳಿಂದಲೂ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇದ್ದವು. ಪುನರಚನೆಗೆ ಖುದ್ದು ಸಿಎಂ ಒಲವು ತೋರಿದ್ದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಹೈಕಮಾಂಡ್ ಸಿಗ್ನಲ್ ಕೊಡುತ್ತಲೇ ಪುನರಚನೆಗೆ ತಯಾರಿಯನ್ನೂ ಮಾಡಿಕೊಂಡಿದ್ದಾರೆ. ಸಂಪುಟ ಪುನರಚನೆ ಮಾಡುವಾಗ ನಮಗೂ ಅವಕಾಶ ಕೊಡಿ ಎಂದಿರುವ ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಹೈಕಮಾಂಡ್ಗೆ ಈಗಾಗಲೇ ಪತ್ರ ಬರೆದಿದ್ದಾರೆ. ಇದೀಗ ಪುನರಚನೆ ವೇಳೆ ನಮ್ಮನ್ನೂ ಪರಿಗಣಿಸಿ ಎಂದು ಕಾಂಗ್ರೆಸ್ ಎಂಎಲ್ಸಿಗಳ ಟೀಮ್ ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ನೀಡಿದ್ದು ಶೀಘ್ರವೇ ದೆಹಲಿಗೂ ತೆರಳುವುದಕ್ಕೂ ಸಜ್ಜಾಗ್ತಿದ್ದಾರೆ ಕಾಂಗ್ರೆಸ್ನ 24 ಮಂದಿ ವಿಧಾನ ಪರಿಷತ್ ಸದಸ್ಯರು. ಸಂಪುಟ ಪುನರಚನೆ ವೇಳೆ ಪರಿಷತ್ ಸದಸ್ಯರಿಗೂ ಪ್ರಾತಿನಿಧ್ಯ ನೀಡಬೇಕು. ಪರಿಷತ್ನಲ್ಲಿರುವ 75 ಸದಸ್ಯರ ಪೈಕಿ 5 ಸದಸ್ಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು. ಸಂಪುಟದಲ್ಲಿ ಪರಿಷತ್ನ ಹೆಚ್ಚು ಪ್ರಾತಿನಿಧ್ಯ ಇಲ್ಲದಿರುವುದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ. ಹಾಗೆ ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ವಿಧಾನಸಭೆಗೆ ಕಳುಹಿಸುವ ಕೆಲಸಗಳೂ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ಬರು, ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ ಒಬ್ಬರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬರನ್ನ ಮಂತ್ರಿ ಮಾಡಬೇಕೆಂಬುದು ಎಂಎಲ್ಸಿಗಳ ಆಗ್ರಹವಾಗಿದೆ. ಈ ಮಧ್ಯೆ ಸಚಿವ ಸಂಪುಟ ಪುನರಚನೆ ಮಾಡಲು ಅಹಿಂದ ಸಂಘಟನೆಗಳು ಕೂಡ ಒತ್ತಾಯ ಹೇರುತ್ತಿವೆ. ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಈ ಆಗ್ರಹ ಕೇಳಿಬಂದಿದ್ದು ಶೀಘ್ರವೇ ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಕೆಗೂ ನಿರ್ಧಾರ ಮಾಡಲಾಗಿದೆ. ಸಂಪುಟ ಪುನರಚನೆ ಮಾಡಿ ಅಹಿಂದ ವರ್ಗದ 25 ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು. ಎಂಎಲ್ಸಿ ಬಿಕೆ ಹರಿಪ್ರಸಾದ್ರನ್ನ ಗೃಹ ಮಂತ್ರಿ ಮಾಡಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಹಿಂದ ಮತಗಳೇ ನಿರ್ಣಾಯಕವಾಗಿದ್ದು ಮನವಿಗಳನ್ನ ಪರಿಗಣಿಸಬೇಕು. ಅಹಿಂದ ಬೆಂಬಲದಿಂದಾಗೇ ದೃಢ ಸರ್ಕಾರವಿದೆ. ಮುಂದಿನ ಚುನಾವಣೆಗಳಲ್ಲೂ ಕೈ ಹಿಡಿಯುವುದೇ ಅಹಿಂದ ಎಂಬ ವಾದ ಮಂಡಿಸಿದ್ದಾರೆ ನಾಯಕರು. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 35-40 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಬಿಕೆ ಹರಿಪ್ರಸಾದ್ ಅವರು ಇರ್ಬೋದು, ಇಂಥ ಅನೇಕ ನಾಯಕರು ಇವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನ ಸಿಗಬೇಕು. ಅವರು ಉತ್ತಮ ನಾಯಕರು.
ಸಚಿವ ಸಂಪುಟದಲ್ಲಿ ಅಂಥವ್ರಿಗೆ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರಿಗೆ ತೋರಿಸ್ಕೊಡ್ತಾರೆ ಅವರು ಯಾರು BK ಹರಿಪ್ರಸಾದ್ ಸಾಹೇಬ್ರಂಥವ್ರು. ನಮ್ಮ ಒತ್ತಾಯ ಇಡೀ 5ನೇ ವರ್ಗಕ್ಕೆ ಸುಮಾರು 22ರಿಂದ 25 ಸಚಿವರಾಗಬೇಕು. ಶಾಸಕರು MLCಗಳು ಮಂತ್ರಿ ಪದವಿ ಕೇಳುತ್ತಿರೋದು ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತೋರಿಸುತ್ತದೆ ಅನ್ನೋದು ಹಿರಿಯ ಸಚಿವರ ವಾದ. ಆದರೆ ಅದನ್ನ ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳಬೇಕು ಅಂತಾರೆ ಪ್ರಿಯಾಂಕ್ ಖರ್ಗೆ. ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ನೋಡಿ, ಅವರಿಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಈ ವಿಷಯದ ಬಗ್ಗೆ, ಆಯಿತಾ? ಅವರಿಂದ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ನಮಗೆ ವಿಷಯಗಳ ಬಗ್ಗೆ ಹೇಳುವಂಥದ್ದಕ್ಕೆ ಯಾವ ನೈತಿಕತೆ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ನಾಯಕರ ನಡುವೆ ದಲಿತ ಸಿಎಂ ಕೂಗು ಮುಂದುವರೆದಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡುತ್ತಲೇ ತಮ್ಮ ಆಸೆಯನ್ನ ಹೊರಹಾಕುತ್ತಿದ್ದಾರೆ. ತಮ್ಮ ಅನುಭವದ ಪಟ್ಟಿಯನ್ನ ಮುಂದಿಟ್ಟು ದಲಿತ ವರ್ಗದಿಂದ ಸಿಎಂ ಆಗೋದಿದ್ರೆ ನಮಗೇ ಚಾನ್ಸ್ ಸಿಗಬೇಕು ಎನ್ನುವ ವಾದವನ್ನೂ ಮುಂದಿಡುವವರಿದ್ದಾರೆ. ಉಳಿದವರದ್ದು ಹೈಕಮಾಂಡ್ ಮೇಲೆಯೇ ಅವಲಂಬನೆ ಮುಂದುವರೆದಿದೆ. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ದಲಿತ ಸಿಎಂ ಕೂಗು ಮತ್ತೆ ಬಂದಿರುವಂತದ್ದು ಸರ್. ಮಾದೇವಪ್ಪರ ಹೇಳಿರುವಂತದ್ದು ಸರ್. ಹೀಗೆ ಕಾಂಗ್ರೆಸ್ನೊಳಗಿನ ದಲಿತ ಸಿಎಂ ಚರ್ಚೆಗೆ ಪ್ರತಿಪಕ್ಷಗಳ ನಾಯಕರು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನ ದಲಿತ ನಾಯಕರು ಗಟ್ಟಿಯಾಗಿ ಸಿಎಂ ಸ್ಥಾನ ಕೇಳಬೇಕೆಂದು ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟಿಪ್ಸ್ ಕೊಟ್ಟಿದ್ದಾರೆ. ಇನ್ನು ಇದೇ ಜಗಳದಿಂದಾಗೇ ಸರ್ಕಾರ ಬಿದ್ದು ಹೋಗುತ್ತೆ ನೋಡಿ ಅಂತಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳಕ್ಕೆ. ಯಾಕೆಂತಂದ್ರೆ ಆ ಇರೋ ಅಧಿಕಾರನು ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸ್ಬಿಟ್ರು, ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದ್ರೂ ಕೊಡ್ರಿ ಅಂತ ಕೊಟ್ರ? ಕಣ್ಣಲ್ಲಿ ನೀರು ಹಾಕೊಂಡ್ರು ಕೊಡ್ಲಿಲ್ಲ. ಆ ಕಾಂಗ್ರೆಸ್ನಾಗಂತೂ ದಲಿತ ಸಿಎಂ ಆಗೋದು ಸಾಧ್ಯನೇ ಇಲ್ಲ. ಮಾಡೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಮೊದಲೇ ಮಾಡ್ತಿದ್ರು. ಖರ್ಗೆ ಅವ್ರಿಗೇ ಮೋಸ ಮಾಡೋದಂಥ ಪಾರ್ಟಿ ಇನ್ನು ದಲಿತರು ಎಲ್ಲಿ ಆಗ್ತಾರೆ? ಇವರೇ ಇಬ್ಬರು ಜಗಳ ಆಡಕತ್ತಾರ. ಸಿದ್ದರಾಮಯ್ಯ ಬಿಡೋದಿಲ್ಲ, DK ಶಿವಕುಮಾರ್ ಕೇಳೋದಿಲ್ಲ. ಅಲ್ಟಿಮೇಟ್ ಏನು ರಿಸಲ್ಟು? ಇವರಿಬ್ಬರದೇ ನ್ಯಾಯ ಮುಗಿಯಾಲಾಗೈತೆ. ಮೂರನೇ ನ್ಯಾಯ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಅದು ಬರೋದೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಪಾಪ ನಮ್ಮ ಪರಮೇಶ್ವರ್ ಅವ್ರು ಕೂತಾರ, ಇವರಿಬ್ಬರು ಜಗಳದಾಗ ಏನಾರು ಆಗ್ತಾ ಇರ್ತಾಳೆ. ಇವರಿಬ್ಬರು ಆಗೋದಿಲ್ಲ. ಸರ್ಕಾರದ ಪತನ ಆಗುವಂಥ ಚಾನ್ಸಸ್ ಭಾಳ ಅದ. ಸಿದ್ದರಾಮಯ್ಯನವರೇನೋ ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂದು ಬಿಟ್ಟಿದ್ದಾರೆ. ಆದರೆ ದೆಹಲಿಗೆ ಹೋಗ್ತೀವಿ ಅಂತಿರೋ ಶಾಸಕರನ್ನ ತಡೆಯೋದಿಕ್ಕೆ ಸಾಧ್ಯವೇ? ಹೈಕಮಾಂಡ್ ಕೂಡ ಹೊಸ ಶಾಸಕರ ಒತ್ತಡವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಸಂಪುಟದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಎಂಬುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರದಲ್ಲಿ ಖಾಲಿರುವಂತಹ ಉದ್ಯೋಗಗಳ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕದ ಜೆನ್ಸಿ ಪಡೆ ಸರ್ಕಾರಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಇನ್ನೊಂದು ವಾರದೊಳಗೆ ಸಮಗ್ರ ನೇಮಕಾತಿ ಆದೇಶ ಹೊರಡಿಸಲೇಬೇಕು. ಇಲ್ಲದೇ ಹೋದರೆ ರಾಜ್ಯವ್ಯಾಪಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಕಿಚ್ಚಿಗೆ ಸರ್ಕಾರವೂ ಕೂಡ ಅಲರ್ಟ್ ಆಗಿದೆ. ಬಜೆಟ್ ಮಂಡನೆಯ ಸಮಯದಲ್ಲಿ ನೇಮಕಾತಿಗೆ ಸಂಬಂಧಿಸಿರತಕ್ಕಂತಹ ಭರವಸೆಯನ್ನು ಕೂಡ ಸೇರಿಸೋದಕ್ಕೆ ತಯಾರಿ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಭರವಸೆನ ನೀಡಿದ್ರು. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗಲಿಲ್ಲ. ನಿನ್ನೆ ಧಾರವಾಡದಲ್ಲಿ ನಡೆಸಿದ ಹೋರಾಟದಲ್ಲಿ ಕಣ್ಣೀರಿಟ್ಟು ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿದ್ರು. ಆದರೆ ಹೋರಾಟ ಯಾವ ಮಟ್ಟಿಗಿತ್ತು, ಅದರ ಮುಂದಿನ ಪರಿಣಾಮಗಳು ಏನು ಅನ್ನೋದು ಸರ್ಕಾರದ ಗಮನಕ್ಕೂ ಬಂದಿದೆ. ಯುವ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಕಿಚ್ಚು ಮತ್ತೊಂದ್ಸಲ ಸ್ಫೋಟವಾದರೆ ಸರ್ಕಾರಕ್ಕೂ ದೊಡ್ಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಿದೆ.
ಹೀಗಾಗಿಯೇ ನಾಳೆ ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಶುರು ಮಾಡುವ ಬಗ್ಗೆ ಗಂಭೀರವಾಗಿ ಚರ್ಚೆನೂ ನಡೆಸಲಿದ್ದು ಮಾರ್ಚ್ 6ರ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ, ಹಂತವಾಗಿ ಉದ್ಯೋಗ ನೇಮಕಾತಿಗೆ ಚಾಲನೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳೇನೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬರೀ ಕುರ್ಚಿ ಕಚ್ಚಾಟದಲ್ಲೇ ಸರ್ಕಾರ ಮುಳುಗಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತ ಜವಾಬ್ದಾರಿಯನ್ನ, ವಾಗ್ದಾನವನ್ನ ನಾವು ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಭರವಸೆನ ನೀಡಿದ್ರು. ಅಷ್ಟೇ ಅಲ್ಲ, ಫಾರ್ಮರ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ said on Saturday that 2.5 lakh government posts lying vacant will be filled if Congress comes to power in Karnataka. ಇದು ಸ್ವತಃ ರಾಹುಲ್ ಗಾಂಧಿ ಅವರೇ ಹೇಳಿರುವಂತದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕುರ್ಚಿ ಕಾಳಗ ಇಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವರಿಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ವಿಜೇಂದ್ರ ಅವರ ಪ್ರಕಾರ ಸರ್ಕಾರ ಕೊಟ್ಟ ಮಾತು ತಪ್ಪಿದೆ. ಆದರೆ ಉದ್ಯೋಗ ನೇಮಕಾತಿ ವಿಳಂಬಕ್ಕೆ ಕಾರಣ ಹಿಂದಿನ ಸರ್ಕಾರದ ಎಡವಟ್ಟುಗಳು, ಕಾನೂನು ತೊಡಕುಗಳು, ಒಳ ಮೀಸಲಾತಿ ಅನುಷ್ಠಾನಗಳು ಅನ್ನೋದು ಮಂತ್ರಿಗಳು ಕೊಡ್ತಿರೋ ಹೇಳಿಕೆ. ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನು ನಾವು ಮಾಡ್ತೀವಿ. ಈಗ ಇಂಟರ್ನಲ್ ರಿಸರ್ವೇಷನ್ನು ಮಾಡಿ ರಿಕ್ರೂಟ್ಮೆಂಟ್ ಅನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನು ಗವರ್ನರ್ ಅವರು ಅದಕ್ಕೆ ಅಂಕಿತ ಹಾಕಿಲ್ಲ. ಸಚಿವರುಗಳು, ಪ್ರತಿಪಕ್ಷ ನಾಯಕರು ಏನಾದರೂ ಹೇಳಲಿ, ಉದ್ಯೋಗ ಭರ್ತಿ ವಿಳಂಬಕ್ಕೆ ಅನೇಕ ಕಾರಣಗಳಿವೆ. 2019ರಿಂದ 2023ರ ಅವಧಿಯಲ್ಲಿ ನೇಮಕಾತಿ ವೇಳೆ ನಡೆದ ಭ್ರಷ್ಟಾಚಾರಗಳು ಮೊದಲ ಕಾರಣ. ಸುಪ್ರೀಂ ಕೋರ್ಟ್ನಲ್ಲಿರುವ ಒಳ ಮೀಸಲಾತಿ ಆದೇಶ 2ನೇ ಕಾರಣ. ಕೆಪಿಎಸ್ಸಿ ಮಂಡಳಿಗಳಲ್ಲಿರುವ ಸಿಬ್ಬಂದಿ ಕೊರತೆ 3ನೇ ಕಾರಣ. ಅಷ್ಟೇ ಅಲ್ಲ, ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕತೆ ತರಲು ನಡೆಸಿದ ಪ್ರಯತ್ನಗಳೂ ವಿಫಲವಾಗಿದ್ದು, ನಿಧಾನಗತಿಯಲ್ಲಾದ ತಾಂತ್ರಿಕ ಬದಲಾವಣೆಗಳು, ಕೆಲವು ತಿದ್ದುಪಡಿ ಮಸೂದೆಗಳಿಗೆ ರಾಜ್ಯಪಾಲರು ಸಹಿ ಹಾಕದೇ ಇದ್ದಿದ್ದು ಪ್ರಮುಖ ಕಾರಣಗಳಾಗಿದ್ರೆ 24,000 ಹುದ್ದೆ ಭರ್ತಿಯಾದ್ರೆ 10,000 ಕೋಟಿ ಸರ್ಕಾರ ಬೊಕ್ಕಸದಿಂದ ಹಣ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ 2.8 ಲಕ್ಷ ಉದ್ಯೋಗ ಭರ್ತಿಗೆ ಹತ್ರ 50ರಿಂದ 60 ಕೋಟಿ ಹಣ ಬೊಕ್ಕಸದಿಂದ ಕೊಡಬೇಕು. ಸದ್ಯ ಗ್ಯಾರಂಟಿಗಳಿಗೆ ವರ್ಷಕ್ಕೆ 52,000 ಕೋಟಿ ಖರ್ಚು ಮಾಡ್ತಿರೋ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗಿದೆ. ಇದರ ಜೊತೆಗೆ ರಾಜಕೀಯ ಪಕ್ಷಗಳ ನಡುವಿನ ಸಂಘರ್ಷ ಮತ್ತು ಸಾಮರಸ್ಯ ಕೊರತೆಯೂ ಮುಖ್ಯ ಕಾರಣ. ಇಷ್ಟೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಿ ಸರ್ಕಾರಿ ಖಾಲಿ ಹುದ್ದೆಗಳನ್ನು ಹಂತವಾಗಿ ಭರ್ತಿ ಮಾಡ್ತೀವಿ ಅಂತ ಸಂಪುಟ ನಾಯಕರೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಸರ್ಕಾರದ ಭರವಸೆಗಳನ್ನು ಈಗಲೂ ಉದ್ಯೋಗ ಆಕಾಂಕ್ಷಿಗಳು ನಂಬ್ತಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಮತ್ತೆ ಡೆಡ್ಲೈನ್ ಜೊತೆಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. 1 ವಾರದಲ್ಲಿ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಬೇಕು. ಯಾವಾಗ ನೋಟಿಫಿಕೇಶನ್ ಹೊರಡಿಸ್ತಾರೆ ಹೇಳಬೇಕು. ಪರೀಕ್ಷೆ ಯಾವಾಗ, ರಿಸಲ್ಟ್ ಯಾವಾಗ ಅಂತ ಹೇಳಬೇಕು. ನೇಮಕಾತಿ ಆದೇಶ ಪ್ರತಿ ಕೊಡುವ ಡೇಟ್ ಫಿಕ್ಸ್ ಮಾಡಬೇಕು. ಮತ್ತೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಬಾರ್ದು. 1 ವಾರದಲ್ಲಿ ಸ್ಪಷ್ಟನೆ ಕೊಡದಿದ್ರೆ ಮತ್ತೆ ರಾಜ್ಯವ್ಯಾಪಿ ಹೋರಾಟ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿ ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದು, ಧಾರವಾಡದಿಂದ ಬೆಂಗಳೂರು ಚಲೋ ರ್ಯಾಲಿಗೂ ತೀರ್ಮಾನಿಸಿದ್ದಾರಂತೆ. ಅಷ್ಟೇ ಅಲ್ಲ, ಈ ಸಲ ಬರೀ ವಿದ್ಯಾರ್ಥಿಗಳು, ಆಕಾಂಕ್ಷಿಗಳಿಂದಷ್ಟೇ ಹೋರಾಟ ನಡೆಯಲ್ಲ, ಆಕಾಂಕ್ಷಿಗಳ ಜೊತೆಗೆ ಕುಟುಂಬಸ್ಥರೂ ಸೇರಿ ಹೋರಾಡುವ ಎಚ್ಚರಿಕೆ ನೀಡಿದ್ದಾರೆ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ಮೋರ್ ದೆನ್ 60,000 ವೇಕೆನ್ಸಿಗೆ ಅಪ್ರೂವಲ್ ಸಿಕ್ಕಿದೆ. ಅಪ್ರೂವಲ್ ಸಿಕ್ಕಿರೋದು ಇವರು ನೋಟಿಫಿಕೇಶನ್ ಮಾಡ್ದಿರಾ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ. ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ವಿಷಯದಲ್ಲಿ ಸರ್ಕಾರ ಆಗಲಿ ಪ್ರತಿಪಕ್ಷಗಳೇ ಆಗಲಿ ಚೆಲ್ಲಾಟ ಆಡಬಾರ್ದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನಾವು 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದೆ. ಬಿಜೆಪಿಯವರು ಅಷ್ಟೇ. ಎಕ್ಸ್ ಖಾತೆಯಲ್ಲಿ ಕುಣಿಯಲಾರದವನಿಗೆ ನೆಲಡೊಂಕು ಅನ್ನೋ ಥರ ಸಿಎಂ ಅಂತೆಲ್ಲ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ 15,000 ಶಿಕ್ಷಕರನ್ನ ನೇಮಿಸ್ತಿದ್ದೀವಿ, ಆರೋಗ್ಯ ಇಲಾಖೆಯಲ್ಲಿ ಅಷ್ಟು, ಅಬಕಾರಿ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಭರ್ತಿ ಮಾಡಿದ್ವಿ ಅಂತೆಲ್ಲ ಲೆಕ್ಕ ಕೊಡ್ತಿದ್ದಾರೆ. ಹಳೆಯ ಲೆಕ್ಕವನ್ನ ಕೊಡೋದು ಬಿಟ್ಟು ರಾಜ್ಯದಲ್ಲಿ ಖಾಲಿ ಇರುವ 2,80,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸರ್ಕಾರದ ಜೊತೆಗೂ ಕೈ ಜೋಡಿಸಬೇಕು. ಇಲ್ಲದಿದ್ರೆ ಉದ್ಯೋಗಾಕಾಂಕ್ಷಿಗಳ ಸಿಟ್ಟಿಗೆ ಎಲ್ಲಾ ಪಕ್ಷದವರು ಸಿಲುಕೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಬರೋಬ್ಬರಿ 9 ವರ್ಷಗಳ ಬಳಿಕ ಇಸ್ರೇಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್ನಲ್ಲಿ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿದೆ. ನಾಳೆ ಉಭಯ ದೇಶದ ನಾಯಕರು ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. ಅಷ್ಟಕ್ಕೂ ಇಸ್ರೇಲ್ ಮತ್ತು ಭಾರತದ ನಡುವೆ ಯಾವೆಲ್ಲ ಒಪ್ಪಂದಗಳು ಆಗ್ತಾ ಇದ್ದಾವೆ, ಭಾರತಕ್ಕೆ ಏನೆಲ್ಲ ಲಾಭ ಆಗೋದಿದೆ ಅನ್ನೋದು ನಿಮಗೆ ಭಾರತದ ಆತ್ಮೀಯ ಗೆಳೆಯನಾಗಿರುವ ಇಸ್ರೇಲ್ ದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಮೋದಿ ಇಸ್ರೇಲ್ನ ಟೆಲ್ ಅವೀವ್ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಭವ್ಯ ಸ್ವಾಗತ ಸಿಕ್ತು. 2017ರಲ್ಲಿ ಇಸ್ರೇಲ್ಗೆ ತೆರಳಿದ್ದೇ ಕೊನೆ. ಬರೋಬ್ಬರಿ 9 ವರ್ಷಗಳ ಬಳಿಕ ಇಸ್ರೇಲ್ಗೆ ಬಂದ ಪ್ರಧಾನಿ ಮೋದಿಯವರನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಪತ್ನಿ ಸಾರಾ ನೆತನ್ಯಾಹು ಸ್ವಾಗತಿಸಿದ್ರು. ಟೆಲ್ ಅವೀವ್ನಿಂದ ಪ್ರಧಾನಿ ಮೋದಿ ಮತ್ತು ನೆತನ್ಯಾಹು ಇಬ್ಬರು ನೆಸ್ಸೆಟ್ ನಗರದಲ್ಲಿ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದರು. ಆಮೇಲೆ ಸಂಜೆ ಜೆರುಸೆಲೆಂನಲ್ಲಿ ಆಯೋಜಿಸಿದ್ದ ವಿಶೇಷ ಔತಣಕೂಟದಲ್ಲಿ ಭಾಗಿಯಾದರು. 100 ಭಾರತೀಯರಿಂದಲೂ ಭವ್ಯ ಸ್ವಾಗತ ಸಿಕ್ತು. ನಾಳೆ ಇಸ್ರೇಲ್ ಮತ್ತು ಭಾರತದ ನಡುವೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಗಳು ನಡೆಯಲಿವೆ. ಪ್ರಮುಖವಾಗಿ ನಾಳೆ ಮಧ್ಯಾಹ್ನ 12:15ಕ್ಕೆ ಯಾದ್ ವಾಶಂಗೆ ಇಬ್ಬರು ನಾಯಕರು ಭೇಟಿ ಕೊಡ್ತಾರೆ. 1953ರಲ್ಲಿ ನಾಜಿಗಳಿಂದ 60 ಲಕ್ಷ ಯಹೂದಿಗಳ ಹತ್ಯೆ ಆಗಿತ್ತು. ಆ ಯಹೂದಿಗಳ ಸ್ಮರಣಾರ್ಥ ನಿರ್ಮಿಸಿರುವ ಸ್ಮಾರಕಕ್ಕೆ ನಾಯಕರು ಭೇಟಿ ನೀಡುತ್ತಾರೆ. ಆಮೇಲೆ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಜೊತೆ ಸಭೆ ನಡೆಯಲಿದೆ. ಮಧ್ಯಾಹ್ನ 2:40ಕ್ಕೆ ಜಾಗತಿಕ ಒಪ್ಪಂದಗಳಿಗೆ ದಿಗ್ಗಜರು ಸಹಿ ಹಾಕಲಿದ್ದಾರೆ. ಪ್ರಮುಖವಾಗಿ ಆರ್ಥಿಕ ಭದ್ರತೆ ಮತ್ತು ರಾಜತಾಂತ್ರಿಕ ಸಹಕಾರ ಒಪ್ಪಂದಗಳು, ತಂತ್ರಜ್ಞಾನ, ಜಲಸಂಪನ್ಮೂಲ, ಮಾನವ ಬಂಡವಾಳ, ಕೃಷಿ, ಎಐ, ಸೈಬರ್ ಭದ್ರತೆ ಒಪ್ಪಂದಗಳಿಗೆ ಎರಡೂ ದೇಶಗಳ ನಾಯಕರು ಸಹಿ ಹಾಕಲಿದ್ದಾರೆ. ಅಂದಾಜು 3,30,000 ಕೋಟಿ ರೂಪಾಯಿ ಒಡಂಬಡಿಕೆಗಳ ಬಗ್ಗೆ ಜಂಟಿ ಹೇಳಿಕೆ ನೀಡುತ್ತಾರೆ. ಇದಾದ್ಮೇಲೆ ಪ್ರಧಾನಿ ಮೋದಿ ಸಂಜೆ 4ಕ್ಕೆ ಅನಿವಾಸಿ ಭಾರತೀಯರ ಸಮಾವೇಶದಲ್ಲಿ ಸಂವಾದ ನಡೆಸಲಿದ್ದಾರೆ. ಆಮೇಲೆ ಸಂಜೆ 5:50 ಇಸ್ರೇಲ್ನಿಂದ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಭಾರತ ಇಸ್ರೇಲ್ ನಡುವೆ ಅತ್ಯುತ್ತಮ ವ್ಯಾಪಾರ ಸಂಬಂಧವಿದೆ. ಭಾರತದ ಬಾಳೆಹಣ್ಣು, ಅರಿಶಿನ, ಮಸಾಲೆ ಪದಾರ್ಥಗಳಿಗೆ ಇಸ್ರೇಲ್ ಮುಕ್ತ ಮಾರುಕಟ್ಟೆ ಒದಗಿಸಿದೆ. ಇಸ್ರೇಲ್ ಗಾಜಾ ಮೇಲೆ ನಡೆಸಿದ ದಾಳಿಯನ್ನ ಖಂಡಿಸಿದ್ದ ಮೋದಿ ಸರ್ಕಾರ ಶಾಂತಿ ಸ್ಥಾಪನೆಗೆ ಮನವಿ ಮಾಡಿತ್ತು. ಭಾರತದ ಮನವಿಯನ್ನ ಇಸ್ರೇಲ್ ಪ್ರಧಾನಿ ಒಪ್ಪಿಕೊಂಡು ಕಳೆದ ವರ್ಷ ಕದನ ವಿರಾಮವನ್ನೂ ಘೋಷಿಸಿದ್ರು. ಇನ್ನು ಭಾರತದಲ್ಲಿ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದ ಇಸ್ರೇಲ್ ಭಯೋತ್ಪಾದನೆ ವಿರುದ್ಧ ಭಾರತದ ರಾಜತಾಂತ್ರಿಕ ನಿರ್ಣಯಗಳನ್ನು ಬೆಂಬಲಿಸಿತ್ತು. ಈಗ ಭಾರತ ಮತ್ತು ಇಸ್ರೇಲ್ ಐತಿಹಾಸಿಕ ಒಪ್ಪಂದಗಳಿಗೆ ಸಹಿ ಹಾಕ್ತಿದ್ದು ಭಾರತ ವಿಶ್ವದ 3ನೇ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರ ಆಗ್ತಿರೋದಕ್ಕೆ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.